ಮಾಡುವ ಮೂಲಕ ಈ ವಿಶೇಷ ಮೈಸೂರು ದಸರಾ ಮಹೋತ್ಸವ ಇನ್ನೀಗ ಚಾಲನೆಗೊಳ್ತಾ ಇದೆ, ಪ್ರಾರಂಭವಾಗ್ತಾ ಇದೆ. ತಾಯಿಗೆ ನಮ್ಮೆಲ್ಲರ ಭಕ್ತಿಪೂರ್ವಕ ನಮನಗಳನ್ನ ಅರ್ಪಿಸುವ ತಾಯಿಯ ಪಾದ ಪದ್ಮಗಳಿಗೆ ನಮ್ಮ ನಮನಗಳನ್ನ ಸಲ್ಲಿಸಿ ನಮ್ಮಲ್ಲಿ ಅಡಗಿರುವ ಮೌಢ್ಯತೆಯನ್ನ ಅಂಧಕಾರವನ್ನ ತೊಳೆದು ಸರ್ವರಿಗೂ ಒಳಿತು ಮಾಡುವ, ಸದಾ ಒಳಿತು ಬಯಸುವ ಸದ್ಬುದ್ಧಿಯನ್ನ ನೀಡಿ ತಾಯಿಯ ಹೇಳಿ ಬೇಡೋಣ. ತಾಯಿ ಚಾಮುಂಡಿಯ ಆಶೀರ್ವಾದವನ್ನ ಬೇಡೋಣ, ಕೇಳೋಣ, ತಾಯಿಯಲ್ಲಿ ಪ್ರಾರ್ಥಿಸೋಣ. ಎಲ್ಲ ಗಣ್ಯರು ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾಡು ಸುಭಿಕ್ಷವಾಗಿರಬೇಕು, ಶಾಂತಿ ನೆಲೆಸಬೇಕು, ಸರ್ವತೋಮುಖ ಏಳಿಗೆ ಆಗಬೇಕು ಅನ್ನೋದು ಇಡೀ ಜನಸ್ತೋಮದ ಬಯಕೆ. ನಮ್ಮ ಹೆಮ್ಮೆಯ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉದ್ಘಾಟಕರು, ಗಣ್ಯರು ಸರ್ವರು ಕೂಡ ತಾಯಿಯಲ್ಲಿ ಪೂಜೆಯನ್ನ ನೆರವೇರಿಸಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೂ ರಾಜ್ಯದ ಜನತೆ ಶ್ರೇಯೋಭಿವೃದ್ಧಿಯಲ್ಲಿ ನಮ್ಮನ್ನ ಸಲ್ಲಿಸಿ ಪ್ರಾರ್ಥನೆಯನ್ನ ಸಲ್ಲಿಸಿ ಇನ್ನೀಗ ಕಾರ್ಯಕ್ರಮವನ್ನು ಉದ್ಘಾಟಿಸುವುದಕ್ಕೆ ಮುಂದುವರೆದಿದ್ದಾರೆ. ಇಂದಿನಿಂದ ಆರಂಭವಾಗುವ ಈ ನಾಡ ಹಬ್ಬ ದಸರಾ ಅಕ್ಟೋಬರ್ ತಿಂಗಳ 2ನೇ ತಾರೀಕಿನವರೆಗೂ ಬಹಳಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ. ನಮ್ಮೆಲ್ಲರ ಅಭಿಲಾಷೆಗಳನ್ನ ನೆರವೇರಿಸುತ್ತಾಯಿ, ಸರ್ವರಿಗೂ ಒಳಿತು ಮಾಡುತ್ತಾಯಿ ಹೇಳಿ ಬೇಡ್ಕೊಂಡ ಸರ್ವರಿಗೂ ಕೂಡ ಒಳಿತನ್ನ ತಾಯಿಗೆ ಪುಷ್ಪ ನಮನವನ್ನ ಅರ್ಪಿಸ್ತಾ ಇದ್ದಾರೆ, ಪುಷ್ಪಾರ್ಪಣೆಯನ್ನ ಮಾಡ್ತಾ ಇದ್ದಾರೆ ಗಣ್ಯಮಾನ್ಯರು. ಗೆ ಕಾರಣೀಭೂತರಾಗಿರ್ತಕ್ಕಂಥ ಅಭಿವೃದ್ಧಿಯ ಹರಿಕಾರರು
ನೈಜ ಜನಪರ ಕಾಳಜಿಯುಳ್ಳಂತಹ ನಿಜ ನಾಯಕರು, ಬಡವರ ಪಾಲಿನ ಭಾಗ್ಯದಾತರು, ನಮ್ಮೆಲ್ಲರ ನೆಚ್ಚಿನ ಹೆಮ್ಮೆಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರನ್ನ ಇನ್ನೀಗ ಮಾತಿಗೆ ಆಹ್ವಾನಿಸೋಣ ಜೋರಾದ ಚಪ್ಪಾಳೆಗಳ ಮೂಲಕ. ರಾಷ್ಟ್ರವೇ ಕಂಡಂತಹ ಧೀಮಂತ ರಾಜಕೀಯ ಮುತ್ಸದಿಗಳು, ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಇನ್ನೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕೂತ್ಕೊಳ್ರಿ, ಕೂತ್ಕೊಳ್ಳಪ್ಪ. ಈ ವರ್ಷದ ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಿದಂಥ ಬೂಕರ್ ಪ್ರಶಸ್ತಿ ವಿಜೇತರಾದಂಥ ಶ್ರೀಮತಿ ಬಾನು ಮುಷ್ತಾಕ್ ಅವರೇ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಆದಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ, ಹಿರಿಯ ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರ, ಕೆ ಎಚ್ ಮುನಿಯಪ್ಪನವರ, ಶ್ರೀ ವೆಂಕಟೇಶ್ ಅವರ, ಶಿವರಾಜ್ ತಂಗಡಗಿಯವರ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು ಆದಂಥ ಶ್ರೀ ಜಿ ಟಿ ದೇವೇಗೌಡ ಅವರ, ಮಾಜಿ ಸಚಿವರಾದಂಥ ಶಾಸಕರು ಆದಂಥ ಶ್ರೀ ತನ್ವೀರ್ ಶೇಟ್ ಅವರ, ಶಾಸಕರಾದಂಥ ಅನಿಲ್ ಚಿಕ್ಮಾದು ಅವರ, ಶ್ರೀ ಹರೀಶ್ ಗೌಡ ಅವರ, ಶ್ರೀ ಎ ಕೃಷ್ಣಮೂರ್ತಿಯವರ, ಶ್ರೀ ವತ್ಸ ಅವರ, ಶ್ರೀನಿವಾಸ್ ಅವರ, ಆನಂದ್ ಅವರ, ಮೈಸೂರು ವಿದ್ಯುತ್ ಪ್ರಕರಣ ನಿಗಮದ ಅಧ್ಯಕ್ಷರಾದಂಥ ರಮೇಶ್ ಬಂಡಿಸಿದ್ದೇಗೌಡ ಅವರ, ಶ್ರೀ ದರ್ಶನ್ ಧ್ರುವನಾರಾಯಣ ಅವರ, ಶ್ರೀ ರವಿಶಂಕರ್ ಅವರ, ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯನವರ, ಮಂಜೇಗೌಡ ಅವರ, ಶಿವಕುಮಾರ್ ಅವರ, ಶಿವಾನಂದ ಅವರ, ಗ್ಯಾರಂಟಿ ಯೋಜನೆಗಳ ರಾಜ್ಯ ಉಪಾಧ್ಯಕ್ಷರಾದಂಥ ಶ್ರೀಮತಿ ಪುಷ್ಪಾ ಅಮರನಾಥ್ ಅವರ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ಪುರುಷೋತ್ತಮ ಬಿಳಿಮಲೆ ಅವರ, ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಅಯ್ಯೂಬ್ ಖಾನ್ ಅವರ, ಕಾಡಾ ಅಧ್ಯಕ್ಷರಾದಂಥ ಮರುಸ್ವಾಮಿ ಅವರ, ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ಮಾನಸ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಅಧಿಕಾರಿ ಸ್ನೇಹಿತರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಶ್ರೀಮತಿ ಬಾನು ಮುಷ್ತಾಕ್ ಅವರ ಕುಟುಂಬದ ಎಲ್ಲ ಸದಸ್ಯರುಗಳೇ,
ಇತರ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ ನಿಮಗೆ? ಕೂತ್ಕೊಳ್ಳ, ಅವನು ಯಾರವನು? ಒಂದ್ಸಾರಿ ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ? ಯಾಕೆ ಬರ್ತೀರಿ ನೀವು ಇಲ್ಲಿಗೆ? ಮನೇಲಿ ಇರ್ಬೇಕಾಗಿತ್ತು. ಪೊಲೀಸ್ನವ್ರು ಅಲ್ಲಿ ಬಿಟ್ಬೇಡ್ರಿ, ಕಳಿಸ್ರಿ ಎಲ್ಲ. ಒಂದು ಅರ್ಧ ಗಂಟೆ 1 ಗಂಟೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂತಂದ್ಮೇಲೆ ಯಾಕೆ ಬರ್ತೀರಿ ಇಲ್ಲಿಗೆ ಫಂಕ್ಷನ್ಗೆ ನೀವು? ಆತ್ಮೀಯ ಬಂಧುಗಳೇ, ಈ ವರ್ಷದ ದಸರಾ ಮಹೋತ್ಸವವನ್ನು ಈ ದಿನ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತರಾದಂಥ ಶ್ರೀಮತಿ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಈಗಾಗಲೇ ಮಾದೇವಪ್ಪನವರು, GT ದೇವೇಗೌಡರು ಬಾನು ಮುಸ್ತಾಕ್ ಅವರನ್ನ ಈ ಬಾರಿ ದಸರಾ ಉದ್ಘಾಟನೆ ಮಾಡಬೇಕಾದ್ರೆ ಅದರ ಹಿಂದಿನ ಕಾರಣಗಳೇನು ಅಂತಕ್ಕನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಬಾನು ಮುಸ್ತಾಕ್ ಅವರು ಹುಟ್ಟಿನಿಂದ ಮುಸ್ಲಿಂ ಮಹಿಳೆ ಆಗಿರಬಹುದು, ಆದರೆ ಅವರು ಮನುಷ್ಯರು. ಮನುಷ್ಯರನ್ನ ಪ್ರೀತಿಸಬೇಕೆ ಹೊರತು ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ದ್ವೇಷಿಸಬಾರದು. ನಾವೆಲ್ಲ ಮನುಷ್ಯರು. ನಾವು ಪರಸ್ಪರ ಪ್ರೀತಿಯಿಂದ ಇರಬೇಕೆ ಹೊರತು ಪರಸ್ಪರ ದ್ವೇಷದಿಂದ ಇರಬಾರದು. ಅದು ಮನುಷ್ಯತ್ವದ ಲಕ್ಷಣ ಅಲ್ಲ. ನಾವು ಮನುಷ್ಯತ್ವ ಒಪ್ಕೊಳ್ಳೋದಾದ್ರೆ ಈ ನಾಡಿನ ಯಾವುದೇ ಧರ್ಮ, ಯಾವುದೇ ಜಾತಿ, ಯಾವುದೇ ವರ್ಗಕ್ಕೆ ಸೇರಿರ್ತಕ್ಕಂಥವರು ಕೂಡ ಇಂಥ ಪ್ರಮುಖವಾದಂಥ ನಾಡ ಹಬ್ಬಗಳ ಉದ್ಘಾಟನೆಯನ್ನ ಮಾಡ್ತಕ್ಕಂಥದನ್ನ ಸ್ವಾಗತ ಮಾಡಬೇಕು. ಈ ನಾಡಿನ ಬಹುಸಂಖ್ಯಾತ ಜನ ಶ್ರೀಮತಿ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡ್ತಕ್ಕಂಥದನ್ನ ಒಪ್ಕೊಂಡಿದ್ದಾರೆ. ಈಗಾಗಲೇ ಮಾದೇವಪ್ಪನವರು ಹೇಳಿದ್ರು ಹೇಗೆ ದಸರಾ ಮೈಸೂರಿನಲ್ಲಿ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ವಿಜಯನಗರದ ಅರಸರು ಇದನ್ನ ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರು. ವಿಜಯನಗರ ಪತನ ಆದ ಮೇಲೆ ಮೈಸೂರಿನ ಅರಸರು, ಮೈಸೂರಿನ ರಾಜರುಗಳು ಇದನ್ನ ದಸರಾ ಮಹೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಂದು 1610 ಅಂದಿನ ರಾಜರಾಗಿದ್ದಂಥ ರಾಜ ಒಡೆಯರ್ ಅವರು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಮಾಡಿದ್ರು. ಅದಾದ್ಮೇಲೆ ಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಹೈದರಾಲಿ,
ಟಿಪ್ಪು ಅವರೆಲ್ಲರೂ ಕೂಡ ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರು. ಇದರ ಇತಿಹಾಸ ಗೊತ್ತಿರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು, ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಕೂಡ ಇತಿಹಾಸ ತಿಳ್ಕೋಬೇಕು. ಅದಕ್ಕೋಸ್ಕರನೇ ಸಂವಿಧಾನ ತಿಳ್ಕೊಳ್ಳಿ ಅಂತಕ್ಕಂಥ ಕಾರಣದಿಂದ ನಾನು ಮತ್ತು ಎಸ್.ಸಿ. ಮಹದೇವಪ್ಪ ಮಾತಾಡ್ಕೊಂಡು ಶಾಲಾ ಕಾಲೇಜುಗಳಲ್ಲೂ ಕೂಡ ಸಂವಿಧಾನದ ಪೀಠಿಕೆಯನ್ನು ಓದಬೇಕು. ಈಗ ನಿಮ್ಮ ಹಕ್ಕುಗಳು ಗೊತ್ತಾಗಬೇಕಲ್ಲ, ಹಕ್ಕುಗಳು ಗೊತ್ತಿದ್ರೆ ತಾನೇ ಅವನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ನಿಮ್ಮ ಹಕ್ಕುಗಳು ಗೊತ್ತಾಗಬೇಕು, ನಿಮ್ಮ ಜವಾಬ್ದಾರಿಗಳು ಕೂಡ ಗೊತ್ತಾಗಬೇಕು. ಹಕ್ಕುಗಳು ಜವಾಬ್ದಾರಿಗಳು ಜೊತೆಯಲ್ಲೇ ಹೋಗೋದು ಯಾವಾಗಲೂ ಕೂಡ. ಬರೀ ಹಕ್ಕುಗಳಿರಲ್ಲ, ಜವಾಬ್ದಾರಿಗಳು ಕೂಡ ಇರ್ತವೆ. ಆದ್ದರಿಂದ ನಾವು ಮುಂದಿನ ಪೀಳಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ, ವ್ಯವಸ್ಥೆಯನ್ನು ಅರ್ಥ ಮಾಡ್ಕೋಬೇಕಾದ್ರೆ, ಸಮಾಜವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಾವು ಅವರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬಾರದು. ಇತಿಹಾಸವನ್ನು ತಿರುಚಿ ಸ್ವಾರ್ಥಕ್ಕೋಸ್ಕರ, ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದಿದೆಯಲ್ಲ, ಅದು ಅಕ್ಷಮ್ಯ ಅಪರಾಧ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾರೇ ಆಗಲಿ ರಾಜಕೀಯಕ್ಕೋಸ್ಕರ ಬಳಸಬಾರದು. ರಾಜಕೀಯ ಮಾಡೋದಾದ್ರೆ ಖುಲ್ಲಾ ಇದೆ, ಸಮಾಜದಲ್ಲಿ ಮಾಡೋಣ, ಚುನಾವಣಾ ಸಂದರ್ಭದಲ್ಲಿ ಮಾಡೋಣ, ರಾಜಕೀಯ ಮಾಡೋಣ. ಏಯ್ ಸುಮ್ಮನೆ ಏನಾರ ಹೇಳಿ, ಮಧ್ಯದಲ್ಲಿ ಮಾತಾಡಬಾರ್ದು. ರಾಜಕೀಯ ಮಾಡಬೇಕು ಅಂದ್ರೆ ಮಾಡೋಣ. ಗೋಡಾ ಹೈ ಮೈದಾನ ಹೈ, ಗೋಡಾ ಹೈ ಮೈದಾನ ಹೈ. ರಾಜಕೀಯ ಮಾಡೋಣ. ಅಲ್ಲಿ ಇಲ್ಲ ಸಲ್ಲದ ಯಾವುದೋ ರಾಜಕಾರಣಕ್ಕೋಸ್ಕರ, ದ್ವೇಷಕ್ಕೋಸ್ಕರ, ಇನ್ಯಾರನ್ನೋ ಓಲೈಸಕ್ಕೋಸ್ಕರ ರಾಜಕಾರಣ ಮಾಡಬಾರದು. ಓಲೈಕೆ ರಾಜಕಾರಣ ಅದರಿಂದ ಲಾಭನೂ ಆಗಲ್ಲ, ನಷ್ಟನೇ ಜಾಸ್ತಿ ಆಗ್ತಕ್ಕಂಥದ್ದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಹೈಕೋರ್ಟು, ಸುಪ್ರೀಂ ಕೋರ್ಟು ಕೂಡ ಒಪ್ಕೊಂಡಿದೆ. ಈಗ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರು, ಸಂವಿಧಾನದ ಪೀಠಿಕೆ ಓದ್ಕೊಂಡಿದ್ದೀರಾ ನೀವು ಅಂತ ಕೇಳಿದ್ರು. ಸಂವಿಧಾನದ ಪೀಠಿಕೆ ಏನಾದ್ರು ಓದ್ಕೊಂಡಿದ್ದೀರಪ್ಪ ನೀವು? ಸಂವಿಧಾನದ ಪೀಠಿಕೆ ಓದ್ಕೊಳ್ಳಿ. ತಕ್ಕ ಅವರು ಸರಿಯಾದಂಥ ರೀತಿಯಲ್ಲಿ ಪಾಠಗಳು ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರುಗಳು, ಹೈಕೋರ್ಟ್ನ ನ್ಯಾಯಾಧೀಶರುಗಳು ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಸಂವಿಧಾನ ಜಾತ್ಯತೀತ, ಧರ್ಮಾತೀತ. ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಸಂವಿಧಾನನೇ ಅರ್ಥ ಆಗದೆ ಹೋದರೆ ಏನು ಮಾಡಬೇಕು? ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ, ಧರ್ಮಗಳಿದ್ದಾವೆ. ಅದಕ್ಕೋಸ್ಕರನೇ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರಬೇಕು. ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರಬೇಕು ಅಂತ ಹೇಳಿರ್ತಕ್ಕಂಥದ್ದು. ನಾವು ಯಾವುದೇ ಧರ್ಮಕ್ಕೆ ಸೇರಿರಲಿ, ಯಾವುದೇ ಜಾತಿಗೆ ಸೇರಿರಲಿ, ನಾವೆಲ್ಲರೂ ಕೂಡ ಭಾರತೀಯರು ಅಂತಕ್ಕಂಥ ಭಾವನೆ ಬಂದಾಗ ಮಾತ್ರ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಇಲ್ಲದೆ ಹೋದರೆ ಸಂವಿಧಾನನೇ ಅರ್ಥ ಆಗಿಲ್ಲ ಅಂತಂದರೆ, ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು ಮಾತ್ರ ಸಂವಿಧಾನ ಅರ್ಥ ಆಗಿಲ್ಲ ಅಂತೇಳಿ ಹೇಳ್ತಕ್ಕಂಥದ್ದು, ಅಥವಾ ಸಂವಿಧಾನವನ್ನು ತಿರುಚಿ ಹೇಳ್ತಕ್ಕಂಥವ್ರು, ಅದನ್ನು ಸ್ವಾರ್ಥಿಗಳು. ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ, ನಮ್ಮ ನಾಡಿಗೆ ಮಾಡ್ತಕ್ಕಂಥ ಅಪಚಾರ,
ನಮ್ಮ ದೇಶಕ್ಕೆ ಮಾಡ್ತಕ್ಕಂಥ ಅಪಚಾರ. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ದರಿಂದ ಅದಕ್ಕೆ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸಹಿಷ್ಣುತೆ ಇರಬೇಕು, ಸಹಿಷ್ಣುತೆ ಇರಬೇಕು, ಸಹಬಾಳ್ವೆ ಇರಬೇಕು. ಸಹಿಷ್ಣುತೆ ಸಹಬಾಳ್ವೆ ಇದ್ದಾಗ ಮಾತ್ರ ನಾವು ಭಾರತೀಯರು ಅಂತ ಅಂದ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ನಾವು ಯಾವುದೇ ಸಂವಿಧಾನಕ್ಕೆ, ಯಾವುದೇ ಧರ್ಮಕ್ಕೆ, ಯಾವುದೇ ಜಾತಿಗೆ ಅಗ್ರಸ್ಥಾನವನ್ನು ಕೊಡಲಿಕ್ಕೆ ಹೋಗಿಲ್ಲ, ಸಾರ್ವಭೌಮತ್ವವನ್ನು ಕೊಡಲಿಕ್ಕೆ ಹೋಗಿಲ್ಲ. ಎಲ್ಲವೂ ಕೂಡ ಸಮಾನ, ಎಲ್ಲರಿಗೂ ಸಮಾನ ಅವಕಾಶ. ಇದು ಒತ್ತಿ ಒತ್ತಿ ನಮ್ಮ ಸಂವಿಧಾನ ಹೇಳ್ತದೆ. ಇದನ್ನು ನಾವು ಈ ಮೂಲ ತತ್ವವನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ ನಾವು ದೇಶಕ್ಕೆ ಮಾಡ್ತಕ್ಕಂಥ ಅಪಚಾರ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ ಅಂತಕ್ಕಂಥದ್ದು ತಿಳ್ಕೋಬೇಕಾಗ್ತದೆ. ಆದ್ದರಿಂದ ಬಾನು ಮುಸ್ತಾಕ್ ಅವರು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥವರು. ಅವರು ಈ ಸಾರಿ ದಸರಾ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಸರಿಯಾಗಿದೆ. ಕನ್ನಡ ನಾಡಿಗೆ ಗೌರವವನ್ನು ತರ್ತಕ್ಕಂಥ ಕೆಲಸ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ನಾನು ಬಾನು ಮುಸ್ತಾಕ್ ಅವರಿಗೆ ಕವಿಯತ್ರಿ, ಸಾಹಿತಿ, ಹೋರಾಟಗಾರ್ತಿ, ಬೂಕರ್ ಪ್ರಶಸ್ತಿ ವಿಜೇತೆ ಶ್ರೀಮತಿ ಬಾನು ಮುಸ್ತಾಕ್ ಅವರಿಗೆ ಸರ್ಕಾರದ ವತಿಯಿಂದ, ನನ್ನ ವತಿಯಿಂದ, ಇಡೀ ಮೈಸೂರು ಜಿಲ್ಲೆಯ ನಾಡಿನ ವತಿಯಿಂದ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳ ಚೆನ್ನಾಗಿ ಮಾತಾಡಿದ್ರು ಅಲ್ವಾ? ನೀವೆಲ್ಲ ಕೇಳಿದ್ದೀರಲ್ಲ. ನನಗೂ ಕೂಡ ಅವರಷ್ಟು ಚೆನ್ನಾಗಿ ಮಾತಾಡೋಕ್ಕಾಗಲ್ಲ. ಈ ಸಂದರ್ಭಕ್ಕೆ ತಕ್ಕಂತೆ ಒಬ್ಬ ಕವಿಯತ್ರಿಯಾಗಿ, ಸಾಹಿತಿಯಾಗಿ, ಉದ್ಘಾಟಕರಾಗಿ ಬಹಳ ಅರ್ಥಗರ್ಭಿತವಾಗಿ ಮಾತಾಡಿದ್ದಾರೆ. ಬಹುಶಃ ಈ ನಾಡಿನ ಜನತೆ ನೀವೆಲ್ಲ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು. ಬಹುಶಃ ಯಾರು ಇವರನ್ನ ವಿರೋಧ ಮಾಡ್ತಾ ಇದ್ರು ಅವ್ರಿಗೂ ಕೂಡ ಕಣ್ತರಿಸ್ತಕ್ಕಂಥ ರೀತಿಯಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಬಾನು ಮುಸ್ತಾಕ್ ಅವ್ರ ಬಗ್ಗೆ. ಬಾನು ಮುಸ್ತಾಕ್ ಅವರು ಹಾಸನದವರು, ಮೈಸೂರಿಗೆ ಅನೇಕ ಸಾರಿ ಬಂದಿದ್ದಾರೆ. ಮೈಸೂರಿನಲ್ಲೂ ಕೂಡ ಅನೇಕ ಸಂದರ್ಭಗಳಲ್ಲಿ ಸಭೆಗಳಲ್ಲಿ, ಸಮಾರಂಭಗಳಲ್ಲಿ ಭಾಗವಹಿಸಿದ್ದಾರೆ, ಮಾತನಾಡಿದ್ದಾರೆ. ಅವರು ಭಾಷಣ ಕೇಳಿದ್ದೀವಿ. ಅವರು ರೈತರ ಸಂಘಟನೆಯಲ್ಲಿ ಭಾಗವಹಿಸಿದ್ರು, ದಲಿತ ಸಂಘಟನೆಗಳಲ್ಲಿ ಭಾಗವಹಿಸಿದ್ರು. ಅವರು ಹೋರಾಟದಲ್ಲಿ ಮುಂಚೂಣಿಗಳಲ್ಲಿದ್ದರು. ಬರೀ ಹಾಸನ ಒಂದೇ ಅಲ್ಲ, ಈ ರಾಜ್ಯದ ತುಂಬೆಲ್ಲ ಅವರು ಹೋರಾಟಗಳಲ್ಲಿ ಭಾಗವಹಿಸಿದ್ರು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅವರು ಭಾಳ ಜನಪ್ರಿಯ ಸಾಹಿತಿ, ಹೋರಾಟಗಾರ್ತಿ, ಅದಕ್ಕಿಂತ ಭಾಳ ಮುಖ್ಯವಾಗಿ ಕನ್ನಡದ ಸಾಹಿತಿ. ಒಬ್ಬ ಮುಸ್ಲಿಂ ಮಹಿಳೆಯಾದರೂ ಕೂಡ ಕನ್ನಡದ ಸಾಹಿತಿ, ಕನ್ನಡದ ಲೇಖಕಿ, ಕನ್ನಡದ ಹೋರಾಟಗಳಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಅದರಿಂದ ನಾವು ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಒಬ್ಬ ಮುಸ್ಲಿಂ ಮಹಿಳೆ ಕನ್ನಡದ ಲೇಖಕಿಯಾಗಿ ಕರ್ನಾಟಕಕ್ಕೆ ಗೌರವ ತಂದುಕೊಟ್ಟಿದ್ದಾರಲ್ಲ, ಅವರ ಪುಸ್ತಕ ಇದೆಯಲ್ಲ, ಎಂಥದ್ದು, ಹೃದಯ, ದೀಪಾ ಬಾಸ್ತಿಯವರು ಇಂಗ್ಲೀಷ್ಗೆ ತರ್ಜುಮೆ ಮಾಡಿದ್ದಾರೆ. ದೀಪಾ ಬಾಸ್ತಿಯವರು ಕೊಡಗಿನವರು. ಅವ್ರಿಗೆ ಬಾಸ್ತಿಯವರಿಗೆ ಮತ್ತು
ಬಾನು ಮುಸ್ತಾಕ್ ಅವರಿಗೆ ಇಬ್ಬರಿಗೂ ಕರೆದು ಸರ್ಕಾರದ ವತಿಯಿಂದ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಏಯ್ ಇರೋ 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 ಏಯ್ ಇರೋ. ಈ ಸಾರಿ ದಸರಾ ಮಹೋತ್ಸವ 9 ದಿನ 10 ದಿನ ಅಲ್ಲ, 11 ದಿನಗಳು ನಡೀತವೆ. 2ನೇ ತಾರೀಕಿಗೆ ಜಂಬೂ ಸವಾರಿ ಇರ್ತಕ್ಕಂಥದ್ದು, ಟಾರ್ಚ್ ಲೈಟ್ ಪರೇಡ್ ಇರ್ತಕ್ಕಂಥದ್ದು 11ನೇ ದಿನಕ್ಕೆ. ಈ ಸಾರಿ ವಿಶೇಷವಾಗಿ ಅಲ್ಲ 11ನೇ ದಿನ ನಾವು ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದು ಶಾಸ್ತ್ರೋಕ್ತವಾಗಿ ಮಾಡ್ತಕ್ಕಂಥದ್ದು. ಇದನ್ನು ಶಾಸ್ತ್ರ ಏನು ಹೇಳ್ತಾರೆ ಪಂಡಿತರು, ಅವ್ರ ಪ್ರಕಾರ ಇದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರಿಂದ ಎಂದಿನಂತೆ ಈ ಸಾರಿನೂ ಕೂಡ ದಸರಾ ಮಹೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಸಡಗರದಿಂದ ಸರ್ಕಾರ ಆಚರಣೆ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಾರಿ ಒಳ್ಳೆ ಮಳೆ ಆಗಿದೆ. ಕಳೆದ ವರ್ಷನೂ ಒಳ್ಳೆ ಮಳೆ ಆಗಿತ್ತು, ಈ ವರ್ಷನೂ ಒಳ್ಳೆ ಮಳೆ ಆಗಿದೆ. ಕೆರೆ ಕಟ್ಟೆಗಳೆಲ್ಲ ತುಂಬಿದವೆ, ಜಲಾಶಯಗಳೆಲ್ಲ ತುಂಬಿದವೆ. ಜನರ ಮುಖದಲ್ಲಿ ಮಂದಹಾಸ ಇದೆ, ಇದೆಯಾ ಇಲ್ಲ? ಜನರ ಮುಖದಲ್ಲಿ ಮಂದಹಾಸ ಇದೆ. ಈ ಸಾರಿ ವಿಶೇಷ ಏನಪ್ಪ ಅಂದ್ರೆ, ಮಹಾತ್ಮ ಗಾಂಧೀಜಿಯವರು ಅಧಿವೇಶನ ಮಾಡಿ, ಕಾಂಗ್ರೆಸ್ ಅಧಿವೇಶನ ಮಾಡಿ 100 ವರ್ಷ ಬೆಳಗಾಂನಲ್ಲಿ ಕೂತ್ಕೊಳ್ರಿ ಯಾರಮ್ಮ ತಲೆ ಮರೆಸ್ಕೊಂಡು ಹೋಯ್ತಾ ಇದೆಯಾ? ಕೂತ್ಕೊಳ್ಳಿ. ಮಹಾತ್ಮ ಗಾಂಧೀಜಿಯವರು ಬೆಳಗಾಂನಲ್ಲಿ ಕಾಂಗ್ರೆಸ್ನ ಮೊದಲೇ ಅಧಿವೇಶನ ಆಗಿ 100 ವರ್ಷ ಆಗಿದೆ. ಅದಕ್ಕೋಸ್ಕರವಾಗಿ ಈ ಸಾರಿ ವಿಶೇಷ ಜಂಬೂ ಸವಾರಿನಲ್ಲಿ ವಿಶೇಷವಾದ ಮೆರುಗನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಿ. ಈ 5 ಗ್ಯಾರಂಟಿ ಯೋಜನೆಗಳನ್ನು ಯಾಕೆ ಮಾಡಿದ್ದೀವಿ ಅಂತಂದ್ರೆ ಸಮಾಜದಲ್ಲಿ ಇನ್ನೂ ಕೂಡ ಸ್ವಾತಂತ್ರ್ಯ ಬಂದು 78 ವರ್ಷಗಳಾದರೂ ಕೂಡ ಅಸಮಾನತೆ ಇದೆ, ತಾರತಮ್ಯ ಇದೆ. ಈ ತಾರತಮ್ಯ ಅಸಮಾನತೆಯನ್ನು ಹೋಗಲಾಡಿಸ್ಲಿಕ್ಕೋಸ್ಕರ, ತೆಗೆದಾಕ್ಲಿಕ್ಕೋಸ್ಕರ ನಾವು ಈ 5 ಗ್ಯಾರಂಟಿ ಯೋಜನೆಗಳನ್ನು ಮಾಡ್ತಾ ಇದ್ದೀವಿ. ಇದು ಬೇರೆ ಉದ್ದೇಶದಿಂದ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ. ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಾ ಇದ್ರೆ ಎಲ್ಲ ಧರ್ಮದವರಿಗೆ, ಎಲ್ಲ ಜಾತಿಯವರಿಗೆ, ಎಲ್ಲ ಪಕ್ಷದವರಿಗೆ ಮಾಡಕ್ಕೆ ಹೋಯ್ತಿರ್ಲಿಲ್ಲ. ಈಗ JDSನ ಜನ ತಗೊಳ್ಳಲ್ವಾ? BJP ಜನ ತಗೊಳ್ಳಲ್ವ ಏನ್ರಿ ಈ ವರ್ಷ? ಬಡವರು ಎಲ್ಲರಲ್ಲೂ ಇದ್ದಾರೆ, ಎಲ್ಲ ಧರ್ಮದಲ್ಲೂ ಇದ್ದಾರೆ, ಎಲ್ಲ ಜಾತಿಲೂ ಇದ್ದಾರೆ, ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಬಡವರಿಗೆ ಶಕ್ತಿ ಕೊಡಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕು. ಆ ಮೂಲಕ ಈ ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ತೆಗೆದುಹಾಕಬೇಕು. ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಅಸಮಾನತೆ, ದೌರ್ಜನ್ಯ ಮುಂದುವರಿಯುತ್ತದೆ. ದೌರ್ಜನ್ಯ ಹೋಗ್ಬೇಕಾದ್ರೆ, ಜಾತಿ ಹೋಗ್ಬೇಕಾದ್ರೆ, ಎಲ್ಲರೂ ಮುಖ್ಯವಾಹಿನಿ ಬರಬೇಕಾದ್ರೆ
ಸಮಾನತೆ ಬಂದಾಗ ಮಾತ್ರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲಿವರೆಗೆ ಸಾಧ್ಯ ಆಗಲ್ಲ. ಅದನ್ನೇ ಬುದ್ಧ ಹೇಳಿರೋದು, ಅದನ್ನೇ ಬಸವಣ್ಣ ಹೇಳಿರೋದು, ಅದನ್ನೇ ಗಾಂಧೀಜಿ ಹೇಳಿರೋದು, ಅದನ್ನೇ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ಅಲ್ವಾ? ಅದನ್ನೇ ಎಲ್ಲ ಹೇಳಿರೋದು. ಅದನ್ನೇ ಕೆ.ವಿ. ಪುಟ್ಟಪ್ಪನವರು ಹೇಳಿರೋದು, ಕುವೆಂಪು ಅವರು ಹೇಳಿರ್ತಕ್ಕಂಥದ್ದು. ಸಮಪಾಲು ಸಮಬಾಳು, ಸಮಪಾಲು ಸಮಬಾಳು, ಅಂತ್ಯೋದಯ ಆಗ್ಬೇಕು. ಇದಾಗದೆ ಹೋದರೆ ಜಾತಿ ಹೋಗಲ್ಲ, ಸಮಾಜ ಸಮಾಜ ಆಗಲ್ಲ. ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ. ಅದಕ್ಕೆ ಕುವೆಂಪು ಅವರು ಒಂದು ಹೇಳಿದ್ರು, ಎಲ್ಲ ದೇವಸ್ಥಾನಗಳನ್ನು, ಚರ್ಚ್ಗಳನ್ನು, ಮಸೀದಿಗಳನ್ನು ಬಿಟ್ಟು ಬರ್ರಿ, ಮನುಷ್ಯರಾಗ್ರಿ ಅಂತ ಹೇಳಿದ್ರು. ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತಂದ್ರು. ನಾವು ಮತ್ತೆ ಸಮಾಜವನ್ನು ಒಡಿತಕ್ಕಂಥ ಕೆಲಸ ಮಾಡಬೇಕಾ? ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ಸಮಾಜವನ್ನು ಒಡಿತಕ್ಕಂಥ ಕೆಲಸ ಮಾಡಬೇಕಾ? ಮಾಡಬಾರದು. ನಮ್ಮ ಸಂವಿಧಾನ ಅದನ್ನು ಹೇಳಿಲ್ಲ. ನಮ್ಮ ಸಂವಿಧಾನ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳಿ ಸಮಾಜವನ್ನು ಕಟ್ಟಿ ಎಲ್ಲರೂ ಭ್ರಾತೃತ್ವದಿಂದ ಭಾವನೆಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಇದನ್ನ ಬೆಳೆಸ್ಕೊಳ್ತಕ್ಕಂಥದ್ದು, ಇದನ್ನೇ ನಾಡ ದೇವತೆ ಚಾಮುಂಡೇಶ್ವರಿ ಹೇಳ್ತಕ್ಕಂಥದ್ದು. ಇದನ್ನೇ ದಸರಾದ ಮೂಲಕ ಜನರಿಗೆ ಸಂದೇಶ ಕೊಡ್ತಕ್ಕಂಥದ್ದು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಇದನ್ನ ನಾಡ ಹಬ್ಬ, ಜನರ ಹಬ್ಬ ಅಂತ ಕರೆಯೋದು. ನಾಡಿನ ಹಬ್ಬ, ಜನರ ಹಬ್ಬ. ಇದು ಒಂದು ಧರ್ಮದ ಜನರದ ಹಬ್ಬ ಅಲ್ಲ, ಒಂದು ಜಾತಿಯವರ ಹಬ್ಬ ಅಲ್ಲ, ಎಲ್ಲ ಧರ್ಮಗಳ, ಎಲ್ಲ ಜಾತಿಗಳ ಹಬ್ಬ. ಅದಕ್ಕೆ ಇದನ್ನು ಜಗದ್ವಿಖ್ಯಾತ ದಸರಾ ಅಂತ ಕರೆಯೋದು, ಜಗದ್ವಿಖ್ಯಾತ ದಸರಾ ಅಂತ ಕರೆಯೋದು. ನಾವು ಈ 5 ಗ್ಯಾರಂಟಿ ಯೋಜನೆಗಳಿಗೆ ಇಲ್ಲಿವರೆಗೆ ಅದನ್ನು ಕೂಡ ಕೊಂಕು ಮಾತುಗಳಾಡಿದ್ರು. ಸಿದ್ದರಾಮಯ್ಯನವರು ಈ ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸಕ್ಕಾಗಲ್ಲ, ಮಾಡಿದ್ರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗಿಬಿಡ್ತದೆ. ನಾವು ಇಲ್ಲಿವರೆಗೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೀವಿ. 1 ಲಕ್ಷ ಕೋಟಿ. ರಾಜ್ಯ ದಿವಾಳಿ ಆಗಿದೆಯಾ? ದಿವಾಳಿ ಆಗಿದೆಯಾ? ಪ್ರತಿ ವರ್ಷ 50ರಿಂದ 55 ಸಾವಿರ ಕೋಟಿ ರೂಪಾಯಿಗಳನ್ನ ಇದಕ್ಕೆ ಖರ್ಚು ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಮನೆಗೆ, ಬಡವರ ಮನೆಗೆ, ದೀನದಲಿತರ ಮನೆಗೆ, ದುರ್ಬಲರ ಮನೆಗೆ 4ರಿಂದ 5 ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ದೇವೆ. ಇವತ್ತು ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಿದೆ. ಶಕ್ತಿ ಯೋಜನೆಯ ಮೂಲಕ ಇವರು ಯಾರು ಕೂಡ, ಹೆಣ್ಮಕ್ಳು ಇಲ್ಲಿ ಕೂತಿದಾರಲ್ಲ, ಇವ್ರು ಯಾರು ಕೂಡ ಬಸ್ ಚಾರ್ಜ್ ಕೊಡಾಗಿಲ್ಲ. ಸುಮಾರು 500 ಕೋಟಿಗೂ ಹೆಚ್ಚು ಜನ ಮಹಿಳೆಯರು, 500 ಕೋಟಿಗೂ ಹೆಚ್ಚು ಜನ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ಇದು ಯಾವ ಕಾರಣಕ್ಕೂ ನಿಲ್ಲಲ್ಲ. ಯಾರು ವಿರೋಧ ಮಾಡಿದ್ರು ಅವರೇ ಈಗ ಕಾಪಿ ಮಾಡಕ್ ಶುರು ಮಾಡಿಬಿಟ್ಟಿದ್ದಾರೆ. ಯಾರು ವಿರೋಧ ಮಾಡಿದ್ರು ಅವರೇ ಕಾಪಿ ಮಾಡಕ್ ಶುರು ಮಾಡಿದ್ರು. ಈ ನೋಡಿ, ವಿರೋಧ ಮಾಡೋದು ಒಂದು ಕಾಲ, ಕಾಪಿ ಮಾಡೋದು ಇನ್ನೊಂದು ಕಾಲ. ಈಗ ಏನಾಗಿದೆ ಅಂತಂದ್ರೆ, ಕರ್ನಾಟಕ ಈ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ ಮೇಲೆ ಕರ್ನಾಟಕ ತಲಾ ಆದಾಯದಲ್ಲಿ
2013-14ರಲ್ಲಿ 1,01,000 ರೂಪಾಯಿ ಇತ್ತು ತಲಾ ಆದಾಯ. 1,01,000 ರೂಪಾಯಿ ಇತ್ತು. ಇವತ್ತು 2,04,000 ರೂಪಾಯಿ ಆಗಿದೆ ತಲಾ ಆದಾಯ. ಪರ್ ಕ್ಯಾಪಿಟಾ ಇನ್ಕಮ್ ಡಬಲ್ ಆಗಿದೆ. ಶ್ರೀವತ್ಸವ ಗೊತ್ತಾಯ್ತೇನ್ರಿ? ಬರ್ಕೊಳ್ರಿ. ಕರ್ನಾಟಕ ನಂಬರ್ 1 ಇನ್ ದಿ ಕಂಟ್ರಿ. ತಲಾ ಆದಾಯದಲ್ಲಿ ನಂಬರ್ 1. ಇದರಿಂದ ಮಹಿಳೆಯರ ಉದ್ಯೋಗದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ 23% ಬೆಳವಣಿಗೆ, ಹುಬ್ಳಿ ಧಾರವಾಡದಲ್ಲಿ 21% ಬೆಳವಣಿಗೆ. ಇದರಿಂದ ಉಪಯೋಗ ಆಗಿದೆ, ಲಾಭ ಆಗಿರೋದು ಯಾರಿಗೆ? ಬಡವರಿಗೆ. ಈ ರಾಜ್ಯದ ಬಡವರಿಗೆ, ಎಲ್ಲ ಜಾತಿ ಎಲ್ಲ ಧರ್ಮದ ಜನರಿಗೆ. ಅದರಿಂದ ಕರ್ನಾಟಕ ಸರ್ಕಾರ ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿದೆ. ಎಲ್ಲರ ಅಭ್ಯುದಯದಲ್ಲಿ ನಂಬಿಕೆ ಇಟ್ಕೊಂಡಿದೆ. ಬಡವ ಬಲ್ಲಿದ ಮೇಲ್ಜಾತಿ ಕೆಳಜಾತಿ ಹೋಗ್ಬೇಕು, ಎಲ್ಲರೂ ಸಮಾನವಾಗಿ ಬದುಕಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ನಮ್ಮ ಸರ್ಕಾರ ಅಂತಕ್ಕಂಥ ಮಾತು, ನಿಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಪಾಪ ಈಗಾಗಲೇ ಹೊರಟು ಬಿಟ್ಟಿದ್ರು ಎಲ್ಲ ಮಹಿಳೆಯರು, ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಈ ಸಾರಿ ಬಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆಯನ್ನ ಬಹಳ ಅರ್ಥಗರ್ಭಿತವಾಗಿ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ಖುಷಿಯಾಗಿದ್ದೀರಿ. ಪಾಪ ಯಾರು ವಿರೋಧ ಮಾಡ್ತೀರಾ ಅವರು ಖುಷಿಯಾಗಿದ್ದಾರೆ ಮನಸ್ಸಿನಲ್ಲಿ ಅಂತ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಮನಸ್ಸಿನಲ್ಲಿ ಅವರು ಖುಷಿನೇ ಪಡೋದು. ಅದರಿಂದ ಸಂವಿಧಾನ ಯಾರು ಓದ್ಕೊಂಡಿದ್ದಾರೆ, ಯಾರು ಅರ್ಥ ಮಾಡ್ಕೊಂಡಿದ್ದಾರೆ, ಅವರೆಲ್ಲರೂ ಕೂಡ ಖುಷಿ ಪಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಇನ್ನು 11 ದಿನ ನೀವೆಲ್ಲರೂ ಕೂಡ ದಸರಾ ಉತ್ಸವದಲ್ಲಿ ಭಾಗಿಯಾಗಿ ಸಡಗರದಿಂದ ಸಂಭ್ರಮದಿಂದ ಆಚರಿಸಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ನಾಡಿನ ಎಲ್ಲ ಜನರಿಗೆ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ದಸರಾ ಕ್ರೀಡಾಕೂಟ ಸಿಎಂ ಕಪ್ 2025 ಪ್ರಾರಂಭಗೊಂಡಿದೆ ಎಂದು ಘೋಷಿಸಲು ಹರ್ಷಿಸುತ್ತೇನೆ.
ಕೇಳಿಸ್ತಾ ಇದೆಯಾ? ಆಹಾರ ಮೇಳ ಕಾರ್ಯಕ್ರಮದಲ್ಲಿ ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಿರಿಯರಾದಂಥ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದಂಥ ಶ್ರೀ KH ಮುನಿಯಪ್ಪ ಅವರ, ವಿದ್ಯುತ್ ಮಂತ್ರಿಗಳಾದಂಥ ಶ್ರೀ KJ ಜಾರ್ಜ್ ಅವರ, ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯ ಅವರ, ಶ್ರೀರಂಗಪಟ್ಟಣದ ಶಾಸಕರಾದಂಥ ರಮೇಶ್ ಬಾಬು ಅವರ, KR ನಗರ ಶಾಸಕರಾದಂಥ ಶ್ರೀ ರವಿಶಂಕರ್ ಅವರ, ಅಧಿಕಾರಿ ಸ್ನೇಹಿತರ, ಇತರ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಇವತ್ತು ದಸರಾ ಪ್ರಯುಕ್ತ ಆಹಾರ ಮೇಳ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಕೂಡ ಉದ್ಘಾಟನೆ ಮಾಡಿದ್ದೇವೆ. ಪ್ರತಿ ವರ್ಷದಂತೆ ಇವತ್ತಿನಿಂದ ದಸರಾ ಮಹೋತ್ಸವ ಚಾಲನೆಯಾಗಿದೆ. ಈ ವರ್ಷದ ದಸರಾ ಮಹೋತ್ಸವವನ್ನು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತರಾದಂಥ ಬಾನು ಮುಸ್ತಾಕ್ ಅವರು ಬೆಳಿಗ್ಗೆ ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಬಾನು ಮುಸ್ತಾಕ್ ಅವರು ಹಾಸನ ಜಿಲ್ಲೆಯವರು, ಹಾಸನದವರು. ಅವರು ಕನ್ನಡದಲ್ಲಿ ಕನ್ನಡ ಲೇಖಕಿ, ಮುಸಲ್ಮಾನ್ ಜನಾಂಗಕ್ಕೆ ಸೇರಿದ್ರೂ ಕೂಡ ಕನ್ನಡ ಲೇಖಕಿ ಮತ್ತೆ ಹೋರಾಟಗಾರ್ತಿ. ಅನೇಕ ಸಂಘಟನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ದಲಿತ ಸಂಘಟನೆಗಳಲ್ಲಿ ಮತ್ತು ರೈತ ಸಂಘಟನೆಗಳಲ್ಲಿ, ಇತರ ಎಲ್ಲ ಜನಪರವಾದಂಥ ಹೋರಾಟಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥ ಒಬ್ಬ ಧೀಮಂತ ಮಹಿಳೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗಬಾರದು. ಇವತ್ತು ಬೂಕರ್ ಪ್ರಶಸ್ತಿ ಇದೆಯಲ್ಲ, ಇದು ಅಂತಾರಾಷ್ಟ್ರೀಯ ಪ್ರಶಸ್ತಿ. ಇದೇ ಮೊದಲನೇ ಬಾರಿಗೆ ಶ್ರೀಮತಿ ಬಾನು ಮುಸ್ತಾಕ್ ಅವರು ಬರೆದಿರ್ತಕ್ಕಂಥ ಹೃದಯ ಅಣತೆ, ಹೃದಯ ಅಣತೆ, ಹಾರ್ಟ್ ಲ್ಯಾಂಪ್, ಹಾರ್ಟ್ ಲ್ಯಾಂಪ್, ಅದಕ್ಕೆ ಆಂಗ್ಲ ಭಾಷೆಗೆ ತರ್ಜುಮೆ ಮಾಡಿರೋರು ದೀಪಾ ಬಾಸ್ತಿ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಈ ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು, ಕನ್ನಡ ಕೃತಿಗೆ ಸಿಕ್ಕಿರ್ತಕ್ಕಂಥದ್ದು ಇದೇ ಮೊದಲು. ಹಿಂದೆ ಯಾರು ಕೂಡ ತಗೊಂಡಿರ್ಲಿಲ್ಲ. ಆದರೆ ಇವರು ಬರೆದಿರ್ತಕ್ಕಂಥ, ಕನ್ನಡದಲ್ಲಿ ಬರೆದಿರ್ತಕ್ಕಂಥ ಕೃತಿ ಹೃದಯ ಅಣತೆ, ಅದಕ್ಕೆ ಇಂಗ್ಲಿಷ್ನಲ್ಲಿ ತರ್ಜುಮೆ ಮಾಡಿ ಬೂಕರ್ ಪ್ರಶಸ್ತಿ ಸಿಕ್ಕಿದೆ. ನಮ್ಮ ಸರ್ಕಾರ ಬಾನು ಮುಸ್ತಾಕ್ ಅವರಿಗೆ
ಮತ್ತೆ ತರ್ಜುಮೆ ಮಾಡಿರ್ತಕ್ಕಂಥ ಇಂಗ್ಲಿಷ್ಗೆ ತರ್ಜುಮೆ ಮಾಡಿರ್ತಕ್ಕಂಥ ದೀಪಾ ಬಾಸ್ತಿ ಅವರಿಗೆ ಇಬ್ಬರಿಗೂ ಗೌರವವನ್ನ ಕೊಟ್ಟಿದ್ದೇವೆ. ಸರ್ಕಾರದ ವತಿಯಿಂದ 10 ಲಕ್ಷ ರೂಪಾಯಿಗಳನ್ನ ಕೊಟ್ಟು ಅವರಿಗೆ ಗೌರವವನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಆದ್ರಿಂದ ಇದು ವಿಶಿಷ್ಟವಾದಂತಹ ಒಂದು ಪ್ರಶಸ್ತಿ. ಇಂಥ ಪ್ರಶಸ್ತಿ ಪುರಸ್ಕೃತರಾದಂಥ ಬಾನು ಮುಸ್ತಾಕ್ ಅವರು ಇವತ್ತು ದಸರಾ ಉದ್ಘಾಟನೆಯನ್ನ ಮಾಡಿದ್ದಾರೆ. ಇದನ್ನು ಕೂಡ ಕೆಲವರು ವಿರೋಧ ಮಾಡಿದ್ರು. ಹೌದಲ್ಲ, ದಸರಾ ಒಂದು ನಾಡ ಹಬ್ಬ, ಎಲ್ಲ ಇದರಲ್ಲಿ ಯಾವುದೇ ಜಾತಿ ಭೇದ ಇಲ್ಲ, ಯಾವುದೇ ಧರ್ಮ ಭೇದ ಇಲ್ಲ, ಎಲ್ಲರೂ ಶೇರ್ ಮಾಡ್ತಕ್ಕಂಥ ಹಬ್ಬ ನಾಡ ಹಬ್ಬ. ನಾಡ ಹಬ್ಬ ಅಂದ್ರೆ ಒಂದು ಧರ್ಮದ ಆಧಾರದ ಮೇಲೆ ಮಾಡ್ತಕ್ಕಂಥ ಹಬ್ಬನ ಹೇಳಿ ನೀವೇ ಅಲ್ಲ ಅಲ್ಲ. ಮತ್ತೆ ಇದನ್ನ ವಿರೋಧ ಮಾಡೋರು ಅವರು ಬುದ್ಧಿವಂತರು ದಡ್ರು ದಡ್ರಲ್ಲ, ಬರೀ ದಡ್ರಲ್ಲ, ಮೂರ್ಖರು. ಅದಕ್ಕೆ ಹೈಕೋರ್ಟ್ಗೆ ಹೋದ್ರು, ಸುಪ್ರೀಂ ಕೋರ್ಟ್ಗೆ ಹೋದ್ರು. ಅವ್ರು ಏನ್ ಹೇಳಿದ್ರು ಗೊತ್ತಾಗೋದು, ಸುಪ್ರೀಂ ಕೋರ್ಟ್ ನಲ್ಲಿ ಕಾನ್ಸ್ಟಿಟ್ಯೂಷನ್ ಪೀಠಿಗೆ ಹೋದ್ರೆ ಸರಿಯಾಗಿ ಅಂತ ಹೇಳಿದ್ದಾರೆ. ನಾಚಿಕೆ ಆಗ್ಬೇಕು. 2 ಸಾರಿ MP ಆಗಿದ್ದವರು, 2 ಸಾರಿ MP ಆಗಿರೋರು ರಾಜಕೀಯಕ್ಕೋಸ್ಕರ ಬಳಸ್ಕೋಬಾರದಲ್ವಾ? ರಾಜಕೀಯಕ್ಕೋಸ್ಕರ ಬಳಸ್ಕೋಬಾರದು. ಹಿಂದುತ್ವ, ನಾನೇನು ಹಿಂದೂ ಅಲ್ವಾ? ನೀವೆಲ್ಲ ಹಿಂದೂ ಅಲ್ವಾ? ಸಿದ್ದರಾಮಯ್ಯ ಹಿಂದೂ ವಿರೋಧಿ. ನನ್ನ ಹೆಸರಿನಲ್ಲಿ 2 ದೇವರುಗಳಿದ್ದಾವೆ. ಸಿದ್ಧ ಅಂದ್ರೆ ಈಶ್ವರ, ರಾಮ ಅಂದ್ರೆ ವಿಷ್ಣು. 2 ಹೆಸರು, 2 ದೇವರುಗಳಿರೋದು. ಮುನಿಯಪ್ಪನವರೇ, ನನ್ನ ಹೆಸರಿನಲ್ಲಿ ಸಿದ್ಧ ರಾಮ. ಸಿದ್ಧ ಅಂದ್ರೆ ಈಶ್ವರ, ರಾಮ ಅಂದ್ರೆ ವಿಷ್ಣು. ನಾನು ಹಿಂದೂ ಅಲ್ವಾ? ಪ್ರತಾಪ್ ಸಿಂಹನಿಗಿಂತ ಉತ್ತಮವಾದಂತ ಹಿಂದೂ ನಾನು. ಅದರಿಂದ ಸಿದ್ದರಾಮಯ್ಯ ಹೆಂಗೆ ಹಿಂದೂ ವಿರೋಧಿ ಆಗ್ತಾನೆ? ನಾನ್ ನಂಬಿಕೆ ಇಟ್ಕೊಂಡಿರೋದು ಸಾಮಾಜಿಕ ನ್ಯಾಯದಲ್ಲಿ. ಎಲ್ರಿಗೂ ನ್ಯಾಯ ಸಿಕ್ಬೇಕು. ಅವನು ಹಿಂದೂ ಆಗಿರ್ಲಿ, ಮುಸಲ್ಮಾನ್ ಆಗಿರ್ಲಿ, ಕ್ರಿಶ್ಚಿಯನ್ ಆಗಿರ್ಲಿ, ಬೌದ್ಧ ಆಗಿರ್ಲಿ, ಸಿಖ್ ಆಗಿರ್ಲಿ, ಯಾರೇ ಆಗಿರ್ಲಿ, ಪಂಜಾಬಿ ಆಗಿರ್ಲಿ, ಯಾರಾಗಿರ್ಲಿ, ಎಲ್ರಿಗೂ ನ್ಯಾಯ ಸಿಕ್ಬೇಕು. ಈಗ ನಾವು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದೀವಲ್ಲ, ಇಂಥ ಜಾತಿಗೆ ಅಂತ ಮಾಡಿದೀವ? ಇಂಥ ಧರ್ಮಕ್ಕೆ ಅಂತ ಮಾಡಿದೀವ? ಇಂಥ ಪಾರ್ಟಿಯವರಿಗೆ ಅಂತ ಮಾಡಿದೀವ? ಎಲ್ಲ ಪಾರ್ಟಿಯವರು ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ. ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು, ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರು, ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಬಡವರು ಈಗ ವಿರೋಧ ಮಾಡ್ತಾರಲ್ಲ, ಬಿಜೆಪಿ ತಗೊಳ್ಳಲ್ವಾ? ಬಿಜೆಪಿ ಬಡವರು ಅವ್ರು ವಿರೋಧ ಮಾಡ್ತಾರೆ ಅಂತೇಳಿ ನಾವೇ ನಿಲ್ಸಕ್ ಹೋಗಲ್ಲ. ಕೊಟ್ಟೇ ಕೊಡ್ತೀವಿ, ಎಲ್ಲ ಬಡವರಿಗೂ ಕೂಡ ಕೊಟ್ಟೇ ಕೊಡ್ತೀವಿ. ಈ ಆಹಾರ ಮೇಳ ಇದೆಯಲ್ಲ, ಈ ಆಹಾರ ಮೇಳದಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮ ಪ್ರಾರಂಭ ಮಾಡಿದವರು ಯಾರು? ಯಾರ್ರಿ? ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ 5 kg ಅಕ್ಕಿಯನ್ನ ಪುಕ್ಕಟೆಯಾಗಿ ಉಚಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮ ತಂದದ್ದು ಬಿಜೆಪಿಯವರಲ್ಲ, JDSನವರಲ್ಲ, ಸಿದ್ದರಾಮಯ್ಯ ಅಂತಕ್ಕಂಥದನ್ನ ಮರಿಬಾರದು ಅಲ್ವಾ? ಇವತ್ತು 10 kg ಮಾಡಿರೋರು ಯಾರು? ಸಿದ್ದರಾಮಯ್ಯ. ಸಿದ್ದರಾಮಯ್ಯ 2 ಹೊತ್ತು ಯಾರು ಕೂಡ ಹಸಿರು ಮಲಗಬಾರದು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು. 2 ಹೊತ್ತು ಪ್ರತಿಯೊಬ್ಬರು ಕೂಡ ಊಟ ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ಬಡವರಿಗೆ ಅಕ್ಕಿ ಕೊಡ್ತಾ ಇರ್ತಕ್ಕಂಥವ್ರು
ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅಂತಕ್ಕಂಥದ್ದು. ಇವರೆಲ್ಲ ನರೇಂದ್ರ ಮೋದಿ ಅವರು ಯಾವಾಗ ಕೊಡಕ್ ಶುರು ಮಾಡಿದ್ರು ಅಂತಂದ್ರೆ ಮನಮೋಹನ್ ಸಿಂಗ್ ಅವರು ಪ್ರಾರಂಭ ಮಾಡಿದ್ರಲ್ಲ, ಆಮೇಲೆ ಇವರು ವಿಧಿ ಇಲ್ಲದೆ ಕೊಡಕ್ ಶುರು ಮಾಡಿದ್ರು. ಈಗ ನೋಡಿ ನರೇಂದ್ರ ಮೋದಿ ಅವರು ಎಷ್ಟು ಬುದ್ಧಿವಂತರು ಅಂತಂದ್ರೆ 8 ವರ್ಷದಿಂದ GST ಹಾಕಿದವ್ರು ಯಾರ್ರಿ? ನೋಡಿ ಈಗ ಭಾಷಣ ಮಾಡೋರು ನರೇಂದ್ರ ಮೋದಿ 8 ವರ್ಷದಲ್ಲಿ ಎಷ್ಟು 2017ರಲ್ಲಿ ಬಂತು ಜಾರಿಗೆ. 2017ರಲ್ಲಿ GST ಹಾಕಿದವ್ರು ಯಾರ ಶುರು ಮಾಡಿದವ್ರು ಯಾರ್ರಿ? ನರೇಂದ್ರ ಮೋದಿ ಅವರು. ಸ್ಲ್ಯಾಬ್ಗಳೆಲ್ಲ ಟ್ಯಾಕ್ಸ್ ಸ್ಲ್ಯಾಬ್ಗಳು ಮಾಡಿದವ್ರು ಯಾರ್ರಿ? ಈಗ 2 ಮಾಡಿದೀವಿ ಅಂತ ಎಷ್ಟು ತಕತ್ತಾರ ಅವ್ರೇ ನೋಡಿ. ಅವ್ರು ಮಾಡಿದ್ರ ನೋಡಿ ಹೆಂಗೆ ನೀವು ಜನಗಳು ನರೇಂದ್ರ ಮೋದಿ ಹೆಂಗೆ ಟೋಪಿ ಹಾಕ್ತಾರೆ ನಿಮಗೆ ಅಂತಂದ್ರೆ ನೀವು ತಿಳ್ಕೋಬೇಕಾಗತ್ತೆ. 2017ರಲ್ಲಿ ನರೇಂದ್ರ ಮೋದಿ ಅವರೇ ಮೊದಲನೇ ಬಾರಿಗೆ GST ಜಾರಿ ಕೊಟ್ಟವರು. ನಂಬರ್ ಆಫ್ ರೇಟ್ಗಳನ್ನ ಜಾಸ್ತಿ ಮಾಡಿದವರು 28, 18, 12, 5 ಅದ್ ಮಾಡಿದವ್ರು ಯಾರು? ಯಾರ್ರಿ ಮಾಡಿದವರು? ಮೋದಿಯವರು. ಈಗ 8 ವರ್ಷ ತಗೊಂಡಿದಾರಲ್ಲ ಟ್ಯಾಕ್ಸ್, ಅವೆಲ್ಲ ಕೊಟ್ಬಿಡೋದ್ಲೆ ವಾಪಸ್ಸು. ವಾಪಸ್ ಕೊಟ್ಬಿಡ್ಲಿ. ಹಾಗಾದ್ರೆ 8 ವರ್ಷದಿಂದ ತಗೊಂಡಿದಾರಲ್ಲ ಆ ಟ್ಯಾಕ್ಸ್ ಎಲ್ಲ ವಾಪಸ್ ಕೊಟ್ಬಿಡ್ಲಿ. ಈಗ ಹೆಸರು ತಗೊಳಕ ಅವರು ನೋಡಿ, ನಾವು ಮಾಡದ್ದು ಅವರು ಹೆಸರು ತಗೊಳ್ಳೋರು. ಇದನ್ನ ನೀವು ಜನ ಅರ್ಥ ಮಾಡ್ಕೋಬೇಕಾಗ್ತದೆ. ಸೊ ಇವತ್ತು ದಸರಾ ಆಹಾರ ಮೇಳ ಇದು ಒಂದು ಕಾರ್ಯಕ್ರಮವಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಜನಕ್ಕೆ ಪರಿಚಯ ಆಗ್ಬೇಕು. ಕರ್ನಾಟಕದ ಜನರಿಗೆ ಯಾವ ಆಹಾರ ಪದ್ಧತಿಗಳು ಇದ್ದಾವೆ ಅಂತ ಗೊತ್ತಾಗ್ಬೇಕಲ್ವಾ. ಈಗ ಕರಾವಳಿ ಪ್ರದೇಶದಲ್ಲಿ ಒಂದು ರೀತಿ ಇದೆ ಆಹಾರ ಪದ್ಧತಿ, ಮಲೆನಾಡು ಪ್ರದೇಶದಲ್ಲಿ ಒಂದು ರೀತಿ ಇದೆ, ಬಯಲುಸೀಮೆನಲ್ಲಿ ಒಂದು ರೀತಿ ಇದೆ, ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಒಂದ್ ಕಡೆ ಇದೆ, ಒಂದು ರೀತಿ ಇದೆ ಅಲ್ವಾ. ನಿಮಗೆ ದಾವಣಗೆರೆ ಬಿಟ್ಟು ಮೇಲಕ್ಕೆ ಹೋದ್ರೆ ರಾಗಿ ಮುದ್ದೆನೇ ಸಿಗಲ್ಲ. ಸಿಗುತ್ತಾ? ರಾಗಿ ಮುದ್ದೆನೇ ಸಿಗಲ್ಲ. ಅಲ್ಲೆಲ್ಲ ಜೋಳದ ರೊಟ್ಟಿ, ಗೋಧಿ ರೊಟ್ಟಿ ಆ ತರ ಸಿಗುತ್ತೆ. ನಿಮಗೆ ಈ ಕಡೆ ಬಂದ್ರೆ, ಕೆಳಗೆ ಬಂದ್ರೆ, ದಾವಣಗೆರೆ ಕೆಳಗಡೆ ಬಂದ್ರೆ ರಾಗಿ ಮುದ್ದೆ, ಕೋಳಿ ಸಾರು, ನಾಟಿ ಕೋಳಿ ಸಾರು ಸಿಗುತ್ತೆ. ಅದು ಏನು ನಾವೆಲ್ಲ ಕೋಳಿ ತಿಂತಿರೋದು ನೆಂಟರು ಬಂದ್ರೆ ಮಾತ್ರ, ಅನ್ನ ಉಣ್ತಿರೋದು ನೆಂಟರು ಬಂದ್ರೆ ಮಾತ್ರ ಅಲ್ವಾ. ಈಗ ಪ್ರತಿ ದಿನ ಅನ್ನ ಉಣ್ಣಾಗ ಮಾಡಿದವ್ರು ಯಾರು? ಮತ್ತೆ ನೀವು ಅದೆಲ್ಲ ತಿಳ್ಕೊಳ್ಳೋದವ್ರು ಏನಪ್ಪ ಮಾಡೋದು? ವೋಟ್ ಮಾತ್ರ ಬಿಜೆಪಿ ಅವ್ರಿಗೆ ಓದ್ಬಿಡ್ತೀರಿ ನರೇಂದ್ರ ಮೋದಿ ಅವರಿಗೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ, ರಾಜ್ಯದಲ್ಲಿ ಬೇರೆ ಸರ್ಕಾರ, ಈ ತರ ನರೇಂದ್ರ ಮೋದಿ ಅವರು ಇದಾರಲ್ಲ, ಬರೀ ಡೋಂಗಿತನ ಮಾಡ್ತಕ್ಕಂಥದ್ದು, ಸುಳ್ಳು ಹೇಳ್ತಕ್ಕಂಥದ್ದು. ಅದರಿಂದ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳು, ಈಗ ನಾನೀಗ ಉದ್ಘಾಟನೆ ಮಾಡಿ ಪುಳಿಯೋಗರೆ ತಿಂದೆ. ಪುಳಿಯೋಗರೆ ಅದು ಒಂದು ಜನಾಂಗದವರು ಮಾಡೋದು ಜಾಸ್ತಿ ಚೆನ್ನಾಗಿ ಅಲ್ವಾ. ಅಯ್ಯಂಗಾರರ ಪುಳಿಯೋಗರೆ. ನೀ ಹೇಳಿದ್ರೆ ಹೇಳ್ತೀನಿ, ನಾನು ಹೇಳಿದ್ರೆ ಬೇಸರ ಮಾಡ್ಕೊಬಿಡ್ತಾರೆ. ನಮ್ಮಲ್ಲಿ ಶೇಷಾದ್ರಿ ಅಂತ ಒಬ್ರು ಲಾಯರ್ ಇದ್ರು, ಶೇಷಾದ್ರಿ ಅಂತ. ವರ್ಷಕ್ಕೆ 2 ಸಾರಿ ಪುಳಿಯೋಗರೆ ಮಾಡ್ಕೊ ಬರೋರು, ನಮ್ಮ ಬಾರೋ ಸೆಷನ್ಗೆಲ್ಲ ಕೊಡೋರು. ಅವ್ರ ಮನೆಯಲ್ಲಿ ಮಾಡ್ತಿದ್ದಂತ ಪುಳಿಯೋಗರೆ ಇದೆಯಲ್ಲ, ಅವರು ಅಯ್ಯಂಗಾರರೇ. ಅವರು ವರ್ಷಕ್ಕೆ 2 ಸಾರಿ ಪುಳಿಯೋಗರೆ ಮಾಡ್ಕೊಡೋರು, ಶೇಷಾದ್ರಿ ಅಂತ. ನನಗೆ ಮೇಷ್ಟ್ರು ಕೂಡ ಆಗಿದ್ರು ಸ್ವಲ್ಪ ದಿನ. ಅವರು ವರ್ಷಕ್ಕೆ 2 ಸಾರಿ ಪುಳಿಯೋಗರೆ ಮಾಡ್ಕೊಂಡು ಬಂದ್ಕೊಡೋರು, ಇಡೀ ಭಾರತ ಸೆಷನ್ ಕೊಡೋರು. ನಾವೊಂದು 500 ಜನ ಇದ್ದು ಲಾಯರ್ಗಳು, 500 ಜನಕ್ಕೂ ಪುಳಿಯೋಗರೆ ಕೊಡೋರು.
ಒಂದು ದೊಡ್ಡ ಇದ್ರಲ್ಲಿ ತಗೊಬಂದ್ಬಿಡೋರು ಪುಳಿಯೋಗರೆ ಮಾಡ್ಕೊಂಡು. ಏನು ಹೊಟ್ಟೆ ತುಂಬಾ ತಿನ್ಬಿಡಿಯುವಾಗ ನಮಗೆ ಪುಳಿಯೋಗರೆ ಸಿಕ್ಕಿದ್ರೆ ಸಾಕಲ್ಲ, ತಿಂದ್ಬಿಡ್ತಿದ್ದ. ಈಗೂ ಸ್ವಲ್ಪ ತಿಂದೆ, ಊಟ ಮಾಡ್ಕೊ ಬಂದ್ರು ಸ್ವಲ್ಪ ತಿಂದೆ. ಮುನಿಯಪ್ಪನವರು ತಿಂದ್ರ ನೋಡಿ, ಮುನಿಯಪ್ಪ ನಮ್ಮ ಮನೇಲಿ ಊಟ ಮಾಡಲಿಲ್ಲ, ಇಲ್ಲಿ ಬಂದು ತಿಂದಿದ್ದಾರೆ. ಇಲ್ಲಿ ಬಂದು ನಿಮಗೆ ಪರಿಚಯ ಆಗ್ಬೇಕಲ್ಲ, ಆ ಪರಿಚಯಕ್ಕೋಸ್ಕರ ಇಡೀ ಕರ್ನಾಟಕದಲ್ಲಿ ಯಾವ್ಯಾವ ಜನ ಈಗ ಮಲ್ನಾಡಿನಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾರೆ. ಏನು ಜಾರ್ಜ್ ಅಕ್ಕಿ ರೊಟ್ಟಿ. ಆಮೇಲೆ ಕರಾವಳಿನಲ್ಲಿ ಮೀನ್ ಸಾರು ಮಾಡ್ತಾರೆ. ಅಲ್ಲಿ ತರನೇ ಬೇರೆ, ಅಲ್ಲಿ ಟೇಸ್ಟೇ ಬೇರೆ. ನಮ್ಮಲ್ಲಿ ಈಗ ರಾಗಿ ಮುದ್ದೆ ಅಲ್ಲೂ ಮಾಡ್ತಾರೆ ಹೋದಾಗ ಉತ್ತರ ಕರ್ನಾಟಕಗಳು. ನಮ್ ಕಡೆ ಮಾಡೋ ತರ ಮಾಡಕ್ ಬರೋಲ್ಲ ಪಾಪ ಅವ್ರಿಗೆ. ಈಗ ಈ ಉತ್ತರ ಕರ್ನಾಟಕದ ಕಡೆ ಇದೆಯಲ್ಲ, ಆಯಿಲ್ ಜಾಸ್ತಿ ಹಾಕೊಂಡು ತಿಂತಾರೆ. ನಾವು ತಿಂದ್ಬಿಟ್ರೆ ಬೇರೆ ಶುರುವಾಗ್ಬಿಡ್ತದೆ. ಅವ್ರು ಅಷ್ಟು ಮಟ್ಟಿಗೆ ಗಟ್ಟಿ ಇರ್ತಾರೆ. ಅದರಿಂದ ಇಡೀ ರಾಜ್ಯದಲ್ಲಿ ನಮ್ಮ ಬೇರೆ ಬೇರೆ ಸಂಸ್ಕೃತಿಗಳಿದ್ದಾವೆ, ಬೇರೆ ಬೇರೆ ಆಹಾರ ಪದ್ಧತಿಗಳಿದ್ದಾವೆ, ಬೇರೆ ಬೇರೆ ಭಾಷೆಗಳಿದ್ದಾವೆ. ಬೇರೆ ಬೇರೆ ಕನ್ನಡ ಭಾಷೆ ಮಾಡ್ತಾ ಇದ್ರು ಕೂಡ ಅದು ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ದಾವಣಗೆರೆಯವರಿಗೆ ಬೇರೆ ಭಾಷೆ, ಅಲ್ಲಿಂದ ಉತ್ತರ ಕರ್ನಾಟಕದಲ್ಲಿ ಬೇರೆ ಭಾಷೆ, ಮಂಗಳೂರಿನಲ್ಲಿ ಬೇರೆ ಮಂಗಳೂರಿನಲ್ಲಿ ಬೇರೆ ತರ ಭಾಷೆ, ಇಲ್ಲಿ ಬಳ್ಳಾರಿನಲ್ಲಿ ಬೇರೆ ತರ ಭಾಷೆ. ಹಿಂಗೆ ಕನ್ನಡನೇ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಕ್ಕಂಥ ರೀತಿ ಇರ್ತದೆ. ಅದೇ ರೀತಿ ಜೀವನ ಶೈಲಿನೂ ಕೂಡ ಬೇರೆ ಬೇರೆ ತರ ಇರ್ತದೆ. ಆಹಾರ ಪದ್ಧತಿನೂ ಕೂಡ ಬೇರೆ ಬೇರೆ ಇರ್ತದೆ. ನಾವೇನೇ ಆಗಲಿ ಒಟ್ಟಿಗೆ ಆಹಾರ ತಗೊಳ್ಳೋದು ಅಂತಂದ್ರೆ, ಆಹಾರ ಹೆಂಗಿರ್ಬೇಕಪ್ಪ ಅಂದ್ರೆ ಸಮತೋಲನವಾಗಿ ಇರ್ತಕ್ಕಂಥ ಆಹಾರ ತಗೋಬೇಕು. ಸಮತೋಲನವಂತ ಆಹಾರ ತಗೊಂಡ್ರೆ ಆರೋಗ್ಯ ಚೆನ್ನಾಗಿರ್ತದೆ. ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇವೆಲ್ಲ ನಿಮ್ಗೆ ಆಹಾರ ಪದ್ಧತಿಗಳು. ಹಾಗಂತೇಳಿ ಪುಳಿಯೋಗರೆನೆ ದಿನ ಪುಳಿಯೋಗರೆ ಮಾಡ್ಕೊ ತಿನ್ನಕ್ಕಾಗಲ್ಲ, ದಿನ ಕೋಳಿನೇ ಮಾಡ್ಕೊ ತಿನ್ನಕ್ಕಾಗಲ್ಲ. ಸೊ ನಿಮ್ಗೆ ಗೊತ್ತಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಇವೆಲ್ಲ ಆಹಾರ ಮೇಳ ಮಾಡಿ ಜನರಿಗೆ ಪರಿಚಯ ಮಾಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇದನ್ನ ಅತ್ಯಂತ ಸಂತೋಷದಿಂದ ಆಹಾರ ಮೇಳವನ್ನು ಉದ್ಘಾಟನೆ ಮಾಡಿದ್ದೀನಿ ಅಂತ ಹೇಳ್ತಾ, ಈ ಸಾರಿ 11 ದಿನ ಇರ್ತದೆ. ಇವತ್ತಿನಿಂದ 11 ದಿನ. 2ನೇ ತಾರೀಕು ಜಂಬೂ ಸವಾರಿ, 2ನೇ ತಾರೀಕು 22ರಿಂದ 5ನೇ ತಾರೀಕು ಅಂತಲ್ಲಯ್ಯ, ಇದು ಜಂಬೂ ಸವಾರಿ ಆಗೋದು 22ನೇ ತಾರೀಕು. ಜಂಬೂ ಸವಾರಿ 2ನೇ ತಾರೀಕಿಗೆ, ದಸರಾ ಆದ್ಮೇಲೂ ಇರ್ತದೆ. ಇಲ್ಲಿ 5ನೇ ತಾರೀಕಿನವರೆಗೆ ಆಹಾರ ಮೇಳ ಇರ್ತದೆ. ನೀವೆಲ್ಲರೂ ಕೂಡ ಆಹಾರ ಯಾವ್ಯಾವ ಭಾಗದಲ್ಲಿ ಏನೇನು ಮಾಡ್ತಾರೆ ಅದನ್ನು ಸವಿರಿ, ಸಂಭ್ರಮಿಸಿರಿ. ನೀನೇನು ಅಡಿಗೆ ಮಾಡ್ತೀಯ? ನಿನಗೆ ಕಂಸಾಳೆ ಬಿಟ್ಟು ನಿನ್ಗೆ ಏನ್ಲ ಗೊತ್ತು? ಅಡಿಗೆ ಮಾಡೋದು ಬರೋಲ್ಲ ನಿನಗೆ? ಕೂತು ಇಷ್ಟಿನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ. ನೀವೆಲ್ಲ ದಸರಾದಲ್ಲಿ ಭಾಗವಹಿಸಿ, ಸಂಭ್ರಮಿಸಿ, ಸಂತೋಷ ಪಡಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮೆಲ್ಲರಿಗೂ ದಸರಾ ಮಹೋತ್ಸವದ ಶುಭಾಶಯಗಳು.